ಮುರ್ತುಜಾ ಖಾದ್ರಿ ಅವರ 157ನೇ ಈ ಒಂದು ಉರ್ಸು ಈ ನಾಡಿನಲ್ಲೇ ಕರ್ನಾಟಕ ರಾಜ್ಯದಲ್ಲೇ ಒಂದು ವಿಶೇಷವಾದಂತ ಒಂದು ಉರ್ಸು ಇವತ್ತು ನಮ್ಮ ಇಲ್ಕಲ್ ತಾಲೂಕಿನ ಇಲ್ಕಲ್ ನಗರದಲ್ಲಿ ಅಂದ್ರೆ ಸೈಯದ್ ಮುರ್ತುಜಾ ಖಾದ್ರಿ ಅವರ ಉರ್ಸು ನಡೀತಾ ಬರ್ತಾ ಇದೆ. ಇದು ಒಂದು ಭಾವೈಕ್ಯತೆ ಸಂಖ್ಯೆ ಸೌಹಾರ್ದತೆಯಿಂದ ಸರ್ವ ಜನಾಂಗವೂ ಕೂಡ ಇಲ್ಲಿ ನಡೆದು ಬಂದಂತದ್ದು ಒಂದು ಪದ್ಧತಿ. ಸುಮಾರು ಸಾವಿರಾರು ವರ್ಷಗಳ ಕಾಲ ನಂತರ ಈ ಒಂದು ಪವಿತ್ರವಾದ ಕ್ಷೇತ್ರ ಏನು ಒಂದು ಶ್ರದ್ಧೆ ಭಯ ಭಕ್ತಿಯಿಂದ ಇಲ್ಲಿ ಯಾರು ನಡೆದಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಇವತ್ತು ಹಜರತ್ ಸೈಯದ್ ಮುರ್ತುಜಾ ಖಾದ್ರಿ ಅವರ ಇವತ್ತು ಆಶೀರ್ವಾದ ಆಗಿದೆ. ಅವ್ರಿಗೆ ಬಹಳ ಬೆಳಗಿದೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ಇವತ್ತು ನಮ್ಮಲ್ಲಿದೆ. ಇವತ್ತು 2026ರ ಈ ಒಂದು 157ನೇ ಉರ್ಸಿನ ಅಂಗವಾಗಿ ಇವತ್ತು ನಮ್ಮ ತಾಲೂಕಾ ಆಡಳಿತ ಮತ್ತು ನಮ್ಮ ತಾಲೂಕಾ ದಂಡಾಧಿಕಾರಿಗಳ, ಯಾಕಂದ್ರೆ ಈ ಒಂದು ವಕ್ಫ್ ಕಮಿಟಿಯ ಒಂದು ಒಳಗೆ ಬರುವ ಹಿನ್ನೆಲೆಯಲ್ಲಿ ನಮ್ಮ ತಾಲೂಕಾ ಇಲ್ಕಲ್ ತಾಲೂಕಾ ದಂಡಾಧಿಕಾರಿಗಳಾದಂತ ಅಮರೀಶ್ ಪಮ್ಮಾರ್ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಉರ್ಸು ಇವತ್ತು ನಡೆದು ಬಂದಿದೆ. ಬಹಳ ಯಶಸ್ವಿಯಾಗಿ ಇವತ್ತಿನ ದಿವಸ ಬೆಳಿಗ್ಗೆ ಗಂಧ ಕೂಡ ನಡೆಯುವಂಥದ್ದು ಮತ್ತು ಅನೇಕ ಧಾರ್ಮಿಕ ಏನು ಪದ್ಧತಿಗಳದಾವ ಆ ಪದ್ಧತಿಗಳನ್ನ ಎಲ್ಲವನ್ನ ಒಳಗೊಂಡಂತೆ ಮತ್ತು ಅನೇಕ ವರ್ಷದಿಂದ ಇವತ್ತು ನಮ್ಮ ದರ್ಗಾ ಅಭಿವೃದ್ಧಿ ಆಗಿದ್ದಿಲ್ಲ. ಬಹುತೇಕ ಇವತ್ತು ಅನೇಕ ಅಭಿವೃದ್ಧಿ ಕೆಲಸಗಳು ಕೂಡ ಇವತ್ತು ಕೈಗೊಂಡಿದ್ದಾರೆ. ಇವತ್ತು ವಾಟರ್ ಟ್ಯಾಂಕ್ ನಿರ್ಮಾಣ ಆಗಿರ್ಬೋದು, ಕಾಂಪೌಂಡ್ ನಿರ್ಮಾಣ ಆಗಿರ್ಬೋದು, ಅಲ್ಲಿ ಸುರಕ್ಷತೆ ದೃಷ್ಟಿಯಿಂದ ಏನೇನು ಮುಖ್ಯವಾಗಿ ಬದಲಾವಣೆಗಳನ್ನ ಮಾಡಬೇಕಾಗಿತ್ತು ಇವತ್ತು ಏನು ನಮ್ಮ ತಾಲೂಕಾ ದಂಡಾಧಿಕಾರಿಗಳು ಇಲ್ಲಿ ಒಂದು ಇವತ್ತು ವ್ಯವಸ್ಥಾಪಕರಾಗಿ ನೇಮಕ ಆದರೆ ಈ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮತ್ತು ವಿಶೇಷವಾಗಿ ಇಲ್ಲಿ ಬಂದಂತ ಜನರಿಗೆ ನೀರಿನ ಸಮಸ್ಯೆ ಆಗ್ಬಾರ್ದು ಅಂತ ಹೇಳಿ ಇವತ್ತು ನನ್ನ ಶಾಸಕರ ಪ್ರದೇಶ ಅಭಿವೃದ್ಧಿ ನಿಧಿಯಲ್ಲಿ ಕೂಡ ಒಂದು ಶುದ್ಧ ಕುಡಿಯ ನೀರು ಘಟಕವನ್ನು ಕೂಡ ಇವತ್ತು ನಿರ್ಮಾಣ ಮಾಡಿ ಒಂದು ಕಡೆ ನಾವು ಚಿತ್ರಗಿ ಚಿಜ್ಜೇತಿ ಪರಮ ಪೂಜ್ಯ ವಿಜಯ ಮಾಂತಪ್ಪಗಳನ್ನು ನೆನೆಸ್ಕೊಂಡು ಒಂದು ಕಡೆ ಹಜರತ್ ಸೈಯದ್ ಮುರ್ತುಜಾ ಖಾದ್ರಿ ಅವರನ್ನ ನಡೆದು ಬಂದಂತ ದಾರಿ. ಯಾಕಂದ್ರೆ ಇಬ್ಬರು ಕೂಡ ಅವರ ಕಾಲದಲ್ಲಿ ಸ್ನೇಹಿತರಾಗಿ ಈ ಊರಲ್ಲಿ ನಡೆದಾಡಿದರನ್ನೂ ಬಹಳ ಖ್ಯಾತಿಯಾಗಿದೆ. ಆ ಖ್ಯಾತಿ ಅಂತಾನೆ ಎಲ್ಲ ಜನರು ಕೂಡ ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಇನ್ನಿತರ ಎಲ್ಲ ಧರ್ಮದ ಸಮುದಾಯಗಳ ಜನರು ಕೂಡ ಆ ಒಂದು ಭಾವೈಕ್ಯತೆ ಸೌಹಾರ್ದತೆಯನ್ನು ಇಟ್ಕೊಂಡು ನಡೆಯುವಂತ ನಗರ ಇವತ್ತು ನಮಗೆಲ್ಲ ಸಿಕ್ಕಿದ್ದು ಬಹಳ ಪುಣ್ಯ. ಇಂಥ ಒಂದು ಪವಿತ್ರವಾದ ಈ ಉರ್ಸಿನ ಅಂಗವಾಗಿ ಬಂದಂತ ನಾಡಿನ ಎಲ್ಲ ಭಕ್ತಾದಿಗಳಿಗೆ ನಾನು ವಿಶೇಷವಾದ ಸ್ವಾಗತವನ್ನು ಕೋರಿ ಎಲ್ಲರೂ ಬಂದು ಇವತ್ತು ಆ ಭಕ್ತಾದಿಗಳು ಏನು ಇವತ್ತು ಇಲ್ಲಿ ಒಂದು ಧಾರ್ಮಿಕ ಒಂದು ಶ್ರದ್ಧೆಯಿಂದ ಮನೋಭಾವನೆಯಿಂದ ಬರ್ತಾರೆ ಅವ್ರಿಗೆಲ್ಲರಿಗೂ ಆ ಸೈಯದ್ ಮುರ್ತುಜಾ ಖಾದ್ರಿ ಅವರು ಆಶೀರ್ವಾದ ಮಾಡ್ಲಿ. ಅವ್ರಿಗೆಲ್ಲರಿಗೂ ಅವರ ಬಾಳನ್ನ ಬೆಳಗುವಂತ ಕೆಲಸ ಆಗ್ಬೇಕು. ಮತ್ತು ವಿಶೇಷವಾಗಿ ನಮ್ಮ ನಗರದ ಎಲ್ಲ ಜನಾಂಗ ನೇಕಾರಿರುವಂತ ಅನೇಕ ಕೂಲಿ ಕಾರ್ಮಿಕರು ಬಡವರು ಇರುವಂತ ಒಂದು ನಗರದಲ್ಲಿ ಕೂಡ ಎಲ್ಲರೂ ಕೂಡ ಆ ಭಯ ಭಕ್ತಿಯನ್ನು ಇಟ್ಕೊಂಡು ನಡೆಯುವಂತ ಕೆಲಸ ಆಗಿದೆ. ಈ ಒಂದು ಉರ್ಸನ್ನ ಏನು ಒಂದು ತಿಂಗಳ ಪರ್ಯಂತ ನಡೆಯುವಂತ ಉರ್ಸು ಯಶಸ್ವಿಯಾಗಿ ನಡೀಬೇಕು. ಆ ಕಾರಣಕ್ಕೆ ನಮ್ಮ ನಗರದ ಯುವಕರಿಗೆ ಎಲ್ಲ ಸಮುದಾಯದ ಜನರಿಗೆ ಬಂದಂತಹ ಅತಿಥಿಗಳಿಗೆ ಭಕ್ತಾದಿಗಳಿಗೆ ನಾವೆಲ್ಲರೂ ಇವತ್ತು ಶಾಂತಿಯುತವಾಗಿ ನಡೆದು ಅವರ ಭಕ್ತಿಯನ್ನ ಸಮರ್ಪಣೆ ಮಾಡಿ ಅವರ ಭಕ್ತಿಯನ್ನ ಆಶೀರ್ವಾದವನ್ನು ಪಡೆದು ಹೋಗುವಂತ ನಿಟ್ಟಿನಲ್ಲಿ ನಮ್ಮ ಸಹಕಾರ ಇರಲಿ. ಯಾವುದೇ ಗೊಂದಲ ಗಲಾಟೆಗಳನ್ನು ಆಗದೇ ಇರೋ ಹಾಗೆ ವ್ಯವಸ್ಥಿತವಾಗಿ ನಡೆಯುವಂತ ಈ ಒಂದು ಉರ್ಸನ್ನ ನಾವೆಲ್ಲರೂ ಕೂಡ ಯಶಸ್ವಿ ಮಾಡಬೇಕು ಅಂತ ಹೇಳಿ ಮತ್ತೊಮ್ಮೆ ನಮ್ಮ ಇಲ್ಕಲ್ ನಗರದ ಹಿರಿಯರಾದಂತಹ ಸನ್ಮಾನ್ಯ ನಮ್ಮ ಶಾಂತಕುಮಾರ್ ಶಿವಪುರ್ ಅವರಿರ್ಬೋದು, ನಮ್ಮ ಶರಣಪ್ಪಣ್ಣ ಅಬ್ದಾಳ್ ಅವರಿರ್ಬೋದು, ನಮ್ಮ ಇಲ್ಕಲ್ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತಹ ಸಮಾಜದ ಮುಖಂಡರಾದಂತಹ ಅಬ್ದುಲ್ ರಜಾಕ್ ತಂಗಾರ್ ಅವರಿರ್ಬೋದು, ನಮ್ಮ ಮೊದಲು ವಿನಯ್ ಕುದ್ರಿ ಅವರಿರ್ಬೋದು, ನಮ್ಮ ರಿಯಾಜ್ ಮಣ್ಣು ಅವರಿರ್ಬೋದು, ನಮ್ಮ ಅನೇಕ ನಮ್ಮ ಮಧುವಾಲ್ ಅವರು, ನಮ್ಮ ಡಾಕ್ಟರ್ ಟಿಪ್ಪು ಭಂಡಾರಿ ಅವರು, ನಮ್ಮ ಅಬೂಬಕರ್ ಸಾಹೇಬ್ ಎಲ್ಲರೂ ಕೂಡ ಇವತ್ತು ಈ ಒಂದು ಉರ್ಸಲ್ಲಿ ನಾವೆಲ್ಲ ಭಾಗವಹಿಸಿ ಸೈಯದ್ ಮುರ್ತುಜಾ ಖಾದ್ರಿ ಅವರ ಒಂದು ಪವಿತ್ರ ಒಂದು ಗದ್ಗೆಗೆ ನಾವೆಲ್ಲರೂ ಭಕ್ತಿಯನ್ನ ಸಲ್ಲಿಸಿ ಇವತ್ತು ಮುಂದೆ ನಡೆಯೋಣ. ಅವರ ಆಶೀರ್ವಾದ ಪಡೆದು ಎಲ್ಲರೂ ಒಂದಾಗಿ ಜೀವನ ಮಾಡೋಣ, ಸೌಹಾರ್ದಯುತವಾದ ಒಂದು ಜೀವನವನ್ನ ಸಾಗಿಸೋಣ ಅನ್ನೋ ಮಾತು. ಈ ವರ್ಷ ಕೂಡ ಇದು 157 ವರ್ಷಗಳ ಕಾಲ ನಡೆದಂತ ಒಂದು ಧಾರ್ಮಿಕ ಪದ್ಧತಿ. ಇವತ್ತೇನು ನಾನು ಚಿತ್ರಿಗೆ ಜ್ಯೋತಿ ಪರಮ ಪೂಜ್ಯ ವಿಜಯ ಮಾತಪ್ಪಗಳ ಒಂದು ಪವಿತ್ರವಾದ ಕರ್ಪೂರ ಗದ್ದಿಗೆ ಇದೆ. ಇವತ್ತು ಉರುಸ್ ಅಂದ ಮೇಲೆ ಅಲ್ಲಿ ವಿಜಯ ಮಾತಪ್ಪನ ಒಂದು ಶರಣ ಸಾಂಸ್ಕೃತಿಕ ಮಹೋತ್ಸವ ನಡೆದ್ರು ಕೂಡ ಇಲ್ಲಿ ನಮ್ಮ ಹಜರತ್ ಸೈಯದ್ ಮುರ್ತುಜಾ ಖಾದ್ರಿ ಅವರ ಪವಿತ್ರವಾದ ಈ ಕ್ಷೇತ್ರದ ಮೇಲೆ
ಇವತ್ತು ಲೈಟಿನ ಬೆಳಕನ್ನು ಚೆಲ್ಲುವಂತ ಕೆಲಸ. ಇವತ್ತು ಅದೇ ರೀತಿಯಲ್ಲಿ ಚಿತ್ರಿಯ ವಿಜಯ ಮಾಂತೇಶ್ವರ ಮಠದಲ್ಲಿ ಕೂಡ ಇವತ್ತು ಅಲ್ಲಿ ಕೂಡ ಒಂದು ಈ ಒಂದು ಉತ್ಸವವನ್ನ ಉರುಸನ್ನ ಅಲ್ಲಿ ಕೂಡ ಆಚರಣೆ ಮಾಡುವಂಥದ್ದು. ಯಾಕಂದ್ರೆ ಭೇದ ಭಾವ ಇಲ್ಲಾರ್ದೆ ಇವತ್ತು ಆಚರಣೆ ಮಾಡಿ ಬಂದಂತ ಒಂದು ನಗರ. ಆ ಪದ್ಧತಿಯನ್ನ ಇವತ್ತು ನಡೆದು ಬರ್ತಾ ಇದೆ. ಮತ್ತು ವಿಶೇಷವಾಗಿ ಇವತ್ತಿನ ದಿವಸ ಏನು ಸಾಯಂಕಾಲ 6:30-7 ಗಂಟೆಗೆ ಇವತ್ತು ಸರ್ವಧರ್ಮ ಏನು ಸಾಮೂಹಿಕ ವಿವಾಹ ಕೂಡ ನಡೀತು. ಮತ್ತು ಅದೇ ರೀತಿ ಭಾವೈಕ್ಯತೆ ಸಮಾವೇಶ ಕೂಡ ಇವತ್ತು ಇದೆ. ಅದರ ನಂತರ ಇವತ್ತು ಕವಾಲಿ, ಈ ಹೆಸರಾಂತ ಕವಾಲಿ ಗಾಯಕರು ಕೂಡ ಇಲ್ಲಿ ಬಂದು ಅವರದೇ ಆದ ಒಂದು ಪ್ರದರ್ಶನವನ್ನ ರಾತ್ರಿ ಏನು ಒಂದು ಭಾವೈಕ್ಯತೆ ಸಮಾವೇಶ ಮೇಲೆ ಆ ಕಾರ್ಯಕ್ರಮ ಕೂಡ ಜರುಗ್ತಾ ಇದೆ. ಅದಕ್ಕೆ ನಾನು ಎಲ್ಲರಿಗೂ ಕೂಡ ನಾವು ಬಂದು ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಈಗ ಸೌಹಾರ್ದಯುತವಾದ ಒಂದು ಜೀವನವನ್ನ ಸಾಗಿಸಲು ಅನ್ನೋ ಮಾತನ್ನ ಮತ್ತೊಮ್ಮೆ ನಾಡಿನ ಎಲ್ಲ ಭಕ್ತಾದಿಗಳಿಗೆ ತಿಳಿಸಿ ಎಲ್ಲರಿಗೂ ವಂಚಿಸಿ ನನ್ನ ಮಾತನ್ನು